ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ಹುಣ್ಣಿಮೆ ಹಾಗೂ ಚಂದ್ರಗ್ರಹಣ ಮುಗಿದ ನಂತರ ನಿಮ್ಮ ಬಾಳಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಅದ್ಭುತವಾಗಿರುವಂತಹ ವಿಶೇಷವಾದ ಸಂದರ್ಭದ ಅನುಸಾರವಾಗಿರುತ್ತದೆ. ಆದ್ದರಿಂದ ಈ 3 ಜಾಗಗಳಿಗೆ ಹೋಗೋದನ್ನು ಖಂಡಿತವಾಗಿ ತಪ್ಪಿಸಬೇಕು. ಈ 3 ಜಾಗಗಳಿಗೆ ಹೋಗೋದ್ರಿಂದ ಖಂಡಿತವಾಗಿ ತೊಂದರೆಗಳು ನಿಮ್ಮ ಮೈ ಮೇಲೆ ಬರುತ್ತದೆ. ಯಾವ ಜಾಗಗಳಿಗೆ ಹೋಗಬಾರ್ದು ಎಂಬ ಸಂಪೂರ್ಣವಾದ ವಿವರವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಬರ್ತಕ್ಕಂಥ ಗಂಡಾಂತರ ಅಪಾಯಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಈ ರಾಶಿ ಚಕ್ರದವರು ವಿಶೇಷವಾಗಿ ದೇವರ ಒಂದು ಪ್ರಾರ್ಥನೆಯ ಮೂಲಕ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಹಾಗಾದರೆ ಮಿಥುನ ರಾಶಿಯವರ ಜೀವನದಲ್ಲಿ 1ನೇ ತಾರೀಕು, 2ನೇ ತಾರೀಕು, 3, 4, 5, 6 ದಿನಗಳ ನಂತರ ಯಾವೆಲ್ಲ ಸ್ಥಳಕ್ಕೆ ಹೋಗಬಾರ್ದು, ಯಾವೆಲ್ಲ ನೀತಿ ನಿಯಮವನ್ನು ನಿಮ್ಮ ಜೀವನದಲ್ಲಿ ಒಂದು ಅಳವಡಿಸ್ಕೊಳ್ಬೇಕು ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇದು ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಯಾಗಿ ನಡೆಯುತ್ತದೆ. ಇವತ್ತಿನ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋದಕ್ಕಿಂತ ಮುನ್ನ ನಿಮ್ಮ ಮನೆಯ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ದೂರವಾಗಲಿ ಎಂಬ ಶ್ರದ್ಧೆ ಭಕ್ತಿಯೊಂದಿಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಖಂಡಿತವಾಗಿ ಈ ಸಮಯ ಆಕಸ್ಮಿಕವಾದ ಒಂದು ವಿಶೇಷವಾದ ತಿರುವಲ್ಲ. ಇದು ನಿಮ್ಮ ಜೀವನದಲ್ಲಿ ದೊಡ್ಡದಾದ ಸುವರ್ಣ ಅಕ್ಷರದಲ್ಲಿ ಬರೆದಿಡಬಹುದಾದಂತಹ ಮಾಹಿತಿಯನ್ನು ನಾವು ಹೊತ್ತು ತಂದಿದ್ದೇವೆ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಒಂದೇ ಒಂದು ಪ್ರಶ್ನೆ ಸುತ್ತುತ್ತಿದೆ. ಇದು ಏಕೆ ನನ್ನ ಜೊತೆ ನಡೆಯುತ್ತಿದೆ? ಎಷ್ಟು ದಿನವಾದರೂ ನಾನು ಯಾಕೆ ಕಷ್ಟದಲ್ಲಿ ಇದ್ದೇನೆ? ಎಲ್ಲವನ್ನ ಸರಿ ಮಾಡೋದು ಯಾವಾಗ? ಶಾಂತಿಯಿಂದ ಬದುಕುತ್ತೇನೆಯೋ ಇಲ್ಲವೋ? ಕಾಲಚಕ್ರ ಈ ಪ್ರಶ್ನೆಗೆ ಈಗ ಉತ್ತರವನ್ನು ನೀಡುತ್ತದೆ. ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಇಲ್ಲಿಯವರೆಗೆ ನೀವು ಸಹಿಸಿದಂತಹ ಅವಮಾನಗಳು, ಕಷ್ಟಗಳು, ಯಾರ ಬಳಿಯೂ ಹೇಳಿಕೊಳ್ಳಲಾಗದಂತಹ ಕಣ್ಣೀರು, ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವೆಂದು ಭಾವಿಸಿದಂತಹ ಜನರು, ನಂಬಿದವರಿಂದಲೇ ಮಾಡಿದ ಮೋಸಗಳು, ಇವೆಲ್ಲವೂ ಕೂಡ ಈಗ ಅಂತ್ಯದ ಹಂತಕ್ಕೆ ಬಂದಿದೆ. ಒಟ್ಟಾರೆಯಾಗಿ ಇದು ಸಾಮಾನ್ಯವಾದ ಜಾತಕವಲ್ಲ. ಇದು ನಿಮ್ಮ ಜೀವನಕ್ಕೆ ಬರುವಂತಹ ತಿರುವು. ಇಂದಿನಿಂದ ಲೆಕ್ಕ ಹಾಕಿ ನೋಡಿದರೆ ಮುಂದಿನ ಒಂದು 4-5 ದಿನಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಗ್ರಹಗಳ ಶಕ್ತಿ ಉತ್ತಮವಾದ ಭವಿಷ್ಯವನ್ನು ರೂಪಿಸುತ್ತದೆ. ಮಿಥುನ ರಾಶಿಯವರ ಜೀವನದಲ್ಲಿ ಈ ಸಮಯ ಬಹಳಷ್ಟು ನಿರ್ಣಾಯಕವಾದ ಘಟ್ಟ ಅಂತ ಹೇಳ್ಬೋದು. ಮಾರ್ಚ್ 1ರಿಂದ 6ನೇ ತಾರೀಕಿನವರೆಗೂ ಕೂಡ ಗ್ರಹಗಳ ಬದಲಾವಣೆಯು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಮಾರ್ಚ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತದೆ. ಇದು ನಿಮ್ಮ ಕಣ್ಣೀರನ್ನು ಒರೆಸುವಂತಹ ಸಮಯ. ನಿಮ್ಮ ಜೀವನದಲ್ಲಿ ನಿಮ್ಮ ಶಕ್ತಿ ಮತ್ತು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂತಹ ವಿಶೇಷವಾದ ಸಂದರ್ಭ. ನಿಮ್ಮ ಹಣೆ ಬರಹವನ್ನು ಕೂಡ ಬದಲಾಯಿಸುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಏಕೆಂದರೆ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಬುದ್ಧಿ, ಮಾತಿನ ಚಾತುರ್ಯ, ವ್ಯವಹಾರ ಕೌಶಲ್ಯ ಮತ್ತು ಚುರುಕು ಚಿಂತನೆಯ ಪ್ರತೀಕ ಎಂದು ಪರಿಗಣಿಸಲಾಗುತ್ತದೆ. ಹೌದು, ಖಂಡಿತವಾಗಿ ಈ ಸಮಯದಲ್ಲಿ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಚತುರರು, ವೇಗವಾಗಿ ಯೋಚಿಸುವಂಥವರು ಮತ್ತು ಮಾತನಾಡುವ ಮೂಲಕ ಜನರನ್ನು ಸೆಳೆಯುವಂಥವರು. ಮಾತಿನಲ್ಲಿ ಮಂತ್ರಮುಗ್ಧಗೊಳಿಸುವಂತಹ ಶಕ್ತಿ ಇರುತ್ತದೆ. ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಮಾಡೋಕ್ಕೆ ಇಷ್ಟಪಡ್ತಾರೆ. ಹೊಸ ವಿಷಯಗಳನ್ನು ಕಲಿಯೋದು ಅಂದರೆ ಅವ್ರಿಗೆ ತುಂಬ ಇಷ್ಟ. ಕೆಲವೊಮ್ಮೆ ನಿರ್ಧಾರದಲ್ಲಿ ಸ್ಥಿರತೆ, ಮನಸ್ಸಿಗೆ ಬೇಗ ತಲುಪುವಂತಹ ಇವರ ಜೀವನ ಏಕೆ ಹಲವಾರು ವರ್ಷಗಳಿಂದ ನಿಂತ ನೀರಂತೆ ನಿಂತಿದೆ? ಏಕೆ ಮುಂದೆ ಸಾಗುತ್ತಿಲ್ಲ, ಚಲಿಸುತ್ತಿಲ್ಲ? ಇವರ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ದೊರೆಯುತ್ತದೆ? ಒಟ್ಟಾರೆಯಾಗಿ ಮಾರ್ಚ್ 1ರಿಂದ ಮಾರ್ಚ್ 6ನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಚಂದ್ರಗ್ರಹಣ ಹುಣ್ಣಿಮೆ ಬಂದಿರೋದ್ರಿಂದ ನಿಮ್ಮ ಗ್ರಹಗಳ ಸ್ಥಾನ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ತರುತ್ತದೆ. ಮಿಥುನ ರಾಶಿಯವರು ಸಂವಹನ, ಮಾರ್ಕೆಟಿಂಗ್, ಶಿಕ್ಷಣ, ವೃತ್ತಿ, ಬರವಣಿಗೆ, ಮಾಧ್ಯಮ, ಡಿಜಿಟಲ್ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥವರು. ಇವರಿಗೆ ಒಂದೇ ಕೆಲಸದಲ್ಲಿ ಸಿಲುಕಿಕೊಳ್ಳೋದು ಇಷ್ಟವಿರೋದಿಲ್ಲ. ಬದಲಾವಣೆ ಮತ್ತು ಸೃಜನಶೀಲತೆ ಬೇಕಾಗುತ್ತದೆ. ಹಣ ಬರುತ್ತದೆ, ಆದರೆ ಉಳಿಯುವಂತಹ ಅಭ್ಯಾಸ ಬೆಳೆಸಿಕೊಳ್ಬೇಕು. ಇವರು ಮನಸಾರೆ ಪ್ರೀತಿಸುವಂಥವರು, ಆದರೆ ಸ್ವಾತಂತ್ರ್ಯ ಇವರಿಗೆ ತುಂಬ ಮುಖ್ಯ. ಒಬ್ಬರ ಜೊತೆ ಜೀವನ ಕಟ್ಟಿಕೊಳ್ಳುವಾಗ ಮಾತಿನ ಸ್ಪಷ್ಟತೆ ಮತ್ತು ನಂಬಿಕೆ ಅಗತ್ಯ. ಭಾವನೆಗಿಂತ ಬುದ್ಧಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಬುಧನ ಶಕ್ತಿಯನ್ನು ಬಲಪಡಿಸೋದಕ್ಕೆ ಇವರು ಬುಧವಾರದ ದಿನ ಉಪವಾಸ, ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸೋದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಮನಸ್ಸಿಗೆ ಸ್ಥಿರತೆಯನ್ನು ತಂದುಕೊಡುತ್ತದೆ. ಖಂಡಿತವಾಗಿ ಮಿಥುನ ರಾಶಿಯವರ ದೊಡ್ಡ ಬಲವೇ ಅವರ ಬುದ್ಧಿ ಮತ್ತು ಸಂವಹನ. ಆದರೆ ಯಶಸ್ಸಿಗೆ ಕೀಲಿ ಕೈಗಳು ನಿಮ್ಮ ಜೊತೆಯಲ್ಲೇ ಇರುತ್ತದೆ. ಸ್ಥಿರತೆ ಮತ್ತು ನಿರಂತರವಾದ ಪ್ರಯತ್ನ. ನಿಮ್ಮ ಚುರುಕು ಮನಸ್ಸು ಒಂದೇ ಗುರಿಯ ಕಡೆ ಕೇಂದ್ರೀಕರಿಸಿದರೆ ನೀವು ಸಾಧಿಸೋದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಈ ಸಮಯದಲ್ಲಿ ಐಷಾರಾಮಿ ಜೀವನವನ್ನು ನೀವು ಪಡೆದುಕೊಳ್ಬೇಕು ಎನ್ನುವಂತಹ ಮಹತ್ತರವಾದ ಕನಸನ್ನು ಕಂಡುಕೊಂಡಿರ್ತೀರಾ. ನಿಮ್ಮ ಮೌನಕ್ಕೆ ಹಲವಾರು ಜನರು ಕಾರಣವಾಗಿರಬಹುದು. ನೀವು ಇಲ್ಲಿಯವರೆಗೆ ಮೌನವಾಗಿ ಸಹಿಸಿಕೊಂಡಿರುವಂತಹ, ಯಾರಿಗೂ ಕಾಣಿಸದಂತೆ ಒಳಗೊಳಗೆ
ಸುಟ್ಟಿ ಬೂದಿ ಆಗಿರುವಂತಹ ವಿಶೇಷವಾದ ಸಂದರ್ಭಗಳಿದೆ. ಆ ಮೌನ ಈಗ ಅಗತ್ಯವಿಲ್ಲ. ಇದು ಭಯ ಪಡುವಂತಹ ಸಮಯವಲ್ಲ. ಇದು ನಿಮ್ಮ ಜೀವನದ ಸತ್ಯವನ್ನು ತಿಳಿದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ. ಈ ಸಮಯದಲ್ಲಿ ನಿಮಗೆ ಸ್ಥಿರತೆ ಬೇಕಾಗುತ್ತದೆ. ವ್ಯಾಪಾರದಲ್ಲಿ ಗೌರವ ಮರಳಿ ಬರುವಂತಹ ಸಮಯ. ಉದ್ಯೋಗ ಅವಕಾಶಗಳು ನಿಮ್ಮನ್ನು ಕೈಬೀಸಿ ಕರೆಯುತ್ತೆ. ಮಿಥುನ ರಾಶಿಯವರಿಗೆ ಇಲ್ಲಿಯವರೆಗೆ ಅವಮಾನಗಳು ಎದುರಾಗುತ್ತವೆ. ನಿಮ್ಮ ಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗುತ್ತಿಲ್ಲ ಎಂಬಂತಹ ಭಯ, ಆತಂಕ ನಿಮ್ಮಿಂದ ದೂರವಾಗುತ್ತೆ. ನಿಮ್ಮ ಮಾತುಗಳಿಗೆ ಬೆಲೆ ಇವಾಗ ಸಿಗುವಂತಹ ಸಂದರ್ಭ. ಈ ಪರಿಸ್ಥಿತಿ ಹೆಚ್ಚು ಕಾಲ ಇರೋದಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳು ಹಿಂದಿನಿಂದಲೇ ದೂರವಾಗುವಂತಹ ವಿಶೇಷವಾದ ಸಂದರ್ಭಗಳು ಬರ್ತಾ ಇರೋದ್ರಿಂದ ನೀವು ಬಹಳಷ್ಟು ಪುಣ್ಯವಂತರು ಮತ್ತು ಅದೃಷ್ಟವಂತರು. ಈ ಸಮಯ ನಿಮ್ಮ ಜೀವನದ ನಿರ್ಣಾಯಕ ಹಂತ. ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂತಹ ಅವಕಾಶಗಳ ಹೊಸ ಮಾರ್ಗದಲ್ಲಿ ನಡೆಯುವಂತಹ ಒಂದು ವಿಶೇಷವಾದ ಸಂದರ್ಭ. ಎಲ್ಲಿಯೂ ಕೂಡ ಒಂದು ತಪ್ಪಾದ ಒಂದು ಮಾತುಗಳು, ನಡವಳಿಕೆಗಳನ್ನು ಇಟ್ಕೊಳ್ಬೇಡಿ. ದೇವರ ಸಂಪೂರ್ಣವಾದ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಈ ಸಮಯದಲ್ಲಿ ನಿಮಗೆ ಅದ್ಭುತವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಈ ಸತ್ಯಗಳು ನಿಮಗೆ ಕೆಲವೊಂದಿಷ್ಟು ನೋವನ್ನು ಮಾಡುತ್ತದೆ, ಆದರೆ ಕೊನೆಗೆ ಆ ನೋವಿನ ಮೂಲಕ ಉತ್ತರ ಸಿಗುತ್ತದೆ. ಒಂದು ವಿಶೇಷವಾದ ವ್ಯಕ್ತಿಯ ಪಾತ್ರ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಆಗು ಹೋಗು ಕಷ್ಟಗಳನ್ನು ದೂರ ಮಾಡುತ್ತೆ. ಖಂಡಿತವಾಗಿ ಇನ್ನು ಎಲ್ಲರಿಗೂ ಇಷ್ಟವಾಗಬೇಕೆಂಬ ಪ್ರಯತ್ನದಲ್ಲಿ ನಿಮ್ಮನ್ನು ನೀವು ನಿರ್ಲಕ್ಷಿಸುವಂತಹ ಸಮಯ ದೂರ ಮಾಡಿಕೊಳ್ಬೇಕು. ನಿಮ್ಮ ಮೇಲೆ ನೀವು ಗಮನವನ್ನು ಕೊಡಬೇಕು. ನಿಮ್ಮ ಮನಸ್ಸನ್ನು ನೀವು ಪ್ರೀತಿ ಮಾಡಬೇಕು. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಕೇವಲ ಕಾಲ್ಪನಿಕ ಎಂದು ಭಾವಿಸಿ ನಿಮ್ಮ ಜೀವನದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಮಾರ್ಚ್ 1, 2, 3, 4, 5, 6 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೀತಾ ಹೋಗುತ್ತೆ. ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ನಿಮ್ಮ ಮನಸ್ಸು ದುರ್ಬಲವಾಗಿರುತ್ತೆ. ಆದ್ದರಿಂದ ನೀವು ಈ 3 ಸ್ಥಳಗಳಿಗೆ ಭೇಟಿ ನೀಡೋದನ್ನು ಖಂಡಿತವಾಗಿ ತಪ್ಪಿಸಬೇಕಾಗುತ್ತೆ. ಹೌದು, ಈ ಸಮಯ ಅಂದರೆ ಹುಣ್ಣಿಮೆಯ ಸಮಯದಲ್ಲಿ ಚಂದ್ರ ದುರ್ಬಲನಾಗಿರೋದ್ರಿಂದ ಅವ್ಯವಸ್ಥೆ, ಗೊಂದಲ, ನಿಯಮವಿಲ್ಲದ ಪರಿಸ್ಥಿತಿಯನ್ನು ಮಿಥುನ ರಾಶಿಯವರ ಮನಸ್ಸು ಹೆಚ್ಚು ಅಶಾಂತಗೊಳ್ಳುತ್ತದೆ. ಕೆಲಸದ ಸ್ಥಳವಾಗಲಿ, ಸ್ನೇಹಿತರ ವಲಯವಾಗಲಿ, ಸ್ಪಷ್ಟತೆ ಇಲ್ಲದ ಜಾಗಗಳನ್ನು ನಿಮ್ಮ ಗಮನದಲ್ಲೇ ಇಟ್ಕೊಳ್ಬೇಕಾಗುತ್ತೆ. ಖಂಡಿತವಾಗಿ ಅಂತಹ ಜಾಗಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಹೆಚ್ಚು ಜಗಳ, ಕದನ, ಮನಸ್ತಾಪ, ಗುಂಪುಗಳಿರೋದಂತಹ ಜಾಗಗಳಿಗೆ ಹೋಗೋದನ್ನು ತಪ್ಪಿಸಿ. ಏಕೆಂದರೆ ಈ ಸ್ಥಳಗಳಲ್ಲಿ ನಿಮ್ಮ ಮನಸ್ಸು ತೊಂದರೆಗೆ ಒಳಗಾಗುತ್ತೆ. ಖಂಡಿತವಾಗಿ ಹುಣ್ಣಿಮೆಯ ನಂತರ ಈ 3 ಜಾಗಗಳಿಗೆ ಹೋಗಬಾರದು. ಏಕೆಂದರೆ ಹುಣ್ಣಿಮೆಯ ದಿನ ಚಂದ್ರನ ಪ್ರಭಾವ ಹೆಚ್ಚು. ಇದರಿಂದ ನಂಬೋದಾದರೆ ಅಸ್ಥಿರವಾದ ಸ್ಥಳಗಳು ಕೆಲವರು ಹೇಳುತ್ತಾರೆ. ಆದ್ದರಿಂದ ಈ 3 ಜಾಗಗಳಿಗೆ ಹೋಗೋದನ್ನು ತಪ್ಪಿಸಬೇಕು. ಏಕೆಂದರೆ ಹುಣ್ಣಿಮೆಯ ಸಮಯದಲ್ಲಿ ಮನೋಭಾವ ಹೆಚ್ಚಾಗಬಹುದು. ಗದ್ದಲ, ಜಗಳ, ಗಾಸಿಪ್, ರಾಜಕೀಯ ಚರ್ಚೆ ನಡೆಯುವಂತಹ ಸ್ಥಳಗಳಿಗೆ ಹೋದರೆ ಅನಗತ್ಯವಾದ ವಾದ ವಿವಾದ ಉಂಟಾಗಬಹುದು. ಚಂದ್ರನ ಅಧಿಪತಿಯಾಗಿರುವಂತಹ ವಿಶೇಷವಾಗಿ ಮನಸ್ಸಿನ ಪ್ರತೀಪವಾಗಿರುವಂತಹ ಸಮಯ. ಮನಸ್ಸು ಸಂವೇದನಾಶೀಲತೆಯಿಂದ ತುಂಬಿರುತ್ತೆ. ಈ ಸಮಯದಲ್ಲಿ ಜಗಳ, ಮನಸ್ತಾಪಗಳು, ಶಬ್ದಗಳು ಬರುವಂತಹ ಸ್ಥಳದಲ್ಲಿ ನಕಾರಾತ್ಮಕವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇದು ನಿಮ್ಮ ಮನಸ್ಸಿನ ಅಶಾಂತಿಗೆ ಕಾರಣವಾಗಬಹುದು. ನಿಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿಯನ್ನು ಕದಡುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಈ ಸಮಯದಲ್ಲಿ ನಿಮಗೆ ಗೌರವ ಕೊಡದೇ ಇರುವಂತಹ ಜಾಗಕ್ಕೆ ಹೋಗಬೇಡಿ. ನಿಮ್ಮನ್ನು ಬಳಸಿಕೊಂಡು ನಿಮಗೆ ಮೋಸ ಮಾಡುವಂತಹ ಜನರಿಂದ ದೂರ ಇರಿ. ಸ್ಮಶಾನ ಹಾಗೂ ಹಳೆಯ ಕಟ್ಟಡಗಳ ಹತ್ರ ಹೋಗಬೇಡಿ. ಒಟ್ಟಾರೆಯಾಗಿ ನೀರಿನ ಪ್ರದೇಶಗಳಿಗೂ ಹೋಗಬಾರ್ದು. ಈ 3-4 ಜಾಗಗಳಿಂದ ದೂರ ಇರೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಈ ಸಮಯದಲ್ಲಿ ಧ್ಯಾನ, ಪ್ರಾರ್ಥನೆ, ಶಾಂತ ವಾತಾವರಣದಲ್ಲಿ ಇರೋದು ಒಳ್ಳೆಯದು. ಒಟ್ಟಾರೆಯಾಗಿ ಬೆಳಗ್ಗೆ ಸ್ವಲ್ಪ ಧ್ಯಾನ ಮಾಡಿ, ಮನೆಯನ್ನು ಸ್ವಚ್ಛಗೊಳಿಸಿ, ದೀಪವನ್ನು ಹಚ್ಚಿ, ಶಾಂತವಾದ ಸಂಗೀತವನ್ನು ಕೇಳಿ, ದೇವರ ನಾಮಸ್ಮರಣೆಯನ್ನು ಪಠನೆ ಮಾಡಿ. ಹುಣ್ಣಿಮೆ ನಂತರ ಯಾವುದೇ ನೀವು ತಪ್ಪು ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡರೆ ಕೆಲವು ಕಷ್ಟಗಳು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ನಿಮ್ಮ ಮನಸ್ಸಿಗೆ ಅಶಾಂತಿ ಕೊಡುವಂತಹ ಪರಿಸ್ಥಿತಿಗಳು ಬರುತ್ತದೆ. ಆದ್ದರಿಂದ ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳೋದು ಉತ್ತಮ. ಈ ಸಮಯ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.